ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಅಂದ್ರೆ ಏನು? ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿಕೊಳ್ಳೋಣ. ಬೈಬಲ್ ಮೀನ್ಸ್ ಡಿವೈನ್ ರೆವಲೇಷನ್. ಬೈಬಲ್ ಅಂದರೆ ದೈವಿಕ ಬಹಿರಂಗ. ದೈವಿಕ ಬಹಿರಂಗ ಅಂದರೆ ದೇವರ ಪ್ರಕಟಣೆ. ದೇವರ ಪ್ರಕಟಣೆ ಅಂದರೆ ದೇವರು ಮಾನವನಿಗೆ ತಿಳಿಸಿಕೊಟ್ಟ ಸತ್ಯ ವಿಷಯ. ಹೌದು, ದೇವರು ತಿಳಿಸಿಕೊಟ್ಟ ಸತ್ಯ ಸಂಗತಿಗಳು, ಸತ್ಯ ವಿಚಾರಗಳು, ವಿಷಯಗಳು ಈ ಬೈಬಲ್ನಲ್ಲಿ ಅಡಕವಾಗಿದೆ. ಬೈಬಲ್ ಬಗ್ಗೆ ಇನ್ನೂ ವಿಚಾರ ನಾವು ತಿಳಿದುಕೊಳ್ಳೋದು ಏನಿದೆ ಅಂತ ಹೇಳಿದ್ರೆ, ವಿಶ್ವದಲ್ಲಿ ಪ್ರಿಂಟಿಂಗ್ ಮಿಷಿನ್ ಅಥವಾ ಪ್ರಿಂಟಿಂಗ್ ಪ್ರೆಸ್ನ ಕಂಡು ಹಿಡಿದ ತಕ್ಷಣ ಏನಾದರೂ ಪ್ರಿಂಟ್ ಆಗಬೇಕಾಗಿದೆ, ಯಾವುದಾದ್ರೂ ಒಂದು ಪುಸ್ತಕ ಆಗಿದೆ ಅಂತ ಹೇಳಿದ್ರೆ ಅದು ಇನ್ಯಾವುದೂ ಅಲ್ಲ, ವಿಶ್ವದ ಮೊದಲ ಮುದ್ರಿತ ಪುಸ್ತಕ ಬೈಬಲ್ ಆಗಿದೆ. ಹೌದು, ಗುಟೆನ್ಬರ್ಗ್ ಬೈಬಲ್ ಆಗಿದ್ದು. ಇದನ್ನು ಜರ್ಮನಿಯ ಮೈನ್ಸ್ನಲ್ಲಿ ಜೋಹಾನ್ಸ್ ಗುಟೆನ್ಬರ್ಗ್ ಎಂಬಂತ ಸ್ಥಳದಲ್ಲಿ ಆ ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ 1454ರಿಂದ 1455 ಸುಮಾರಿಗೆ ಇದು ಮುದ್ರಿಸಲಾಯಿತು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಇದು ಚಲಿಸಬಲ್ಲ ಲೋಹದ ಪ್ರಕಾರವನ್ನು ಬಳಸಿ ಮುದ್ರಿಸಲಾದ ಮೊದಲ ಪ್ರಮುಖ ಪುಸ್ತಕವಾಗಿದೆ. ಇದು ಮೊಟ್ಟ ಮೊದಲನೇದಾಗಿ ಯಾವ ಭಾಷೆಯಲ್ಲಿ ಮುದ್ರಿಸಲಾಯಿತು ಅಂತಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಮುದ್ರಿಸಲ್ಪಡ್ತು. ಹೌದು, ದೇವರು ಇದನ್ನ ಮನುಷ್ಯರ ಮೂಲಕವಾಗಿ ಬರೆಸಿದರು. ಮನುಷ್ಯರ ಮೂಲಕವಾಗಿ ಬರೆಸಿದಾಗ ಇದು ಮೊದಲನೇದಾಗಿ ಇಬ್ರಿಯ ಮತ್ತು ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಇತ್ತು. ಈ ಇಬ್ರಿಯ ಮತ್ತು ಗ್ರೀಕ್ ಅರಾಮಿಕ್ ಭಾಷೆಗಳಿಂದ ಇದು ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಾಂತರಗೊಂಡಿತು. ಅದು ಮಾತ್ರವಲ್ಲದೆ ಇದು ಬೈಬಲ್ ಎಷ್ಟು ಪ್ರಿಂಟ್ ಆಯಿತು ಇಲ್ಲಿವರೆಗೂ ಅಂತ ಹೇಳಿದ್ರೆ, ಅದು ಅದಾದ ನಂತರ ಪ್ರಾರಂಭದಲ್ಲಿ ಟ್ರಾನ್ಸ್ಲೇಷನ್ ಆಯಿತು, ಎಲ್ಲ ಆಯಿತು. ಅದಾದ ನಂತರ ಎಷ್ಟು ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಎಷ್ಟು ಪ್ರಿಂಟ್ ಆಗಿದೆ ಅಂತ ಹೇಳಿದ್ರೆ 7 ಶತಕೋಟಿ ಬೈಬಲ್ಗಳು ಮುದ್ರಣಗೊಂಡಿದೆ. 7 ಶತಕೋಟಿಯಷ್ಟು ಬೈಬಲ್ಗಳು ಏನಾಗಿದೆ? ಮುದ್ರಣಗೊಂಡಿದೆ. ಆಮೇಲೆ 5 ಶತಕೋಟಿ ಮಾರಾಟಗೊಂಡಿದೆ. 5 ಶತಕೋಟಿಯಷ್ಟು ಬೈಬಲ್ಗಳು ಏನಾಗಿದೆ? ಮಾರಾಟಗೊಂಡಿದೆ. ವಾರ್ಷಿಕ ಮಾರಾಟ ವಿತರಣೆ, ವಾರ್ಷಿಕ ಮಾರಾಟ ಅಥವಾ ವಾರ್ಷಿಕ ವಿತರಣೆ ಎಷ್ಟು ಅಂತ ಹೇಳಿದ್ರೆ ಸರಿಸುಮಾರು 80ರಿಂದ 100 ಮಿಲಿಯನ್, 80ರಿಂದ 100 ದಶಲಕ್ಷಗಳಷ್ಟು ಬೈಬಲ್ಗಳು ಏನಾಗ್ತಾ ಇವೆ? ಮಾರಾಟಗೊಳ್ತಾ ಇದ್ದೇವೆ ಪ್ರತಿ ವರ್ಷ. ಹೌದು, ಈ ಬೈಬಲ್ ಬಗ್ಗೆ ಇಷ್ಟೊಂದು ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯಾಕೆ ಇದನ್ನು ಓದಬೇಕು? ಓದಿದ್ರೆ ಏನಾಗುತ್ತೆ? ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ ಯಾಕೆ ಓದಬೇಕಂತ ಹೇಳಿದ್ರೆ, ಸತ್ಯವೇದದಲ್ಲಿ ಇದೇ ಬೈಬಲ್ನಲ್ಲಿ ಕೀರ್ತನೆ ಎಂಬ ಗ್ರಂಥದಲ್ಲಿ 119 ಅದರ 105ನೇ ವಚನದಲ್ಲಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹೌದು, ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕು ಅಂದ್ರೆ ನಮ್ಮ ಜೀವನಕ್ಕೆ ದೀಪ ಮತ್ತು ಬೆಳಕಾಗಿ ಅದು ಮಾರ್ಗದರ್ಶನವಾಗಿ ನಮ್ಮ ಜೀವನದಲ್ಲಿ ನಡೆಸುತ್ತದೆ ಎಂಬುದಾಗಿ. ಅದು ಮಾತ್ರವಲ್ಲದೆ ಇದು ಯಾಕೆ ಓದಬೇಕು ಅಂತ, ಅದು ಮಾತ್ರವಲ್ಲದೆ ಏನಾಗುತ್ತೆ ಓದಿದ್ರೆ, ಸತ್ಯವೇದದಲ್ಲಿ ಪ್ರಕಟಣೆ ಎಂಬ ಗ್ರಂಥದಲ್ಲಿ 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನ ವಾಕ್ಯದಲ್ಲಿ, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಹೌದು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಇದು ಓದುವಂತವರು, ಕೇಳುವಂತವರು ಧನ್ಯರು. ಅವು ಎಲ್ಲವೂ ನೆರವೇರುತ್ತವೆ, ಅದು ಸಮೀಪವಾಗಿರುತ್ತವೆ ಎಂಬುದಾಗಿ ಹೇಳ್ತಾ ಇದೆ. ಹೌದು, ಇದರಲ್ಲಿರುವಂಥದ್ದು ಎಲ್ಲ ಸತ್ಯ ಇದೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ನಮಗೆ ಗೊತ್ತಿರುವ ಎಷ್ಟೋ ವ್ಯಕ್ತಿಗಳು ಇದನ್ನು ಓದಿ ಇದನ್ನ ಕೈಕೊಂಡು ನಡೆದಿರುವಂತವರು ಬಹಳವಾಗಿ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ.
ಇತಿಹಾಸವನ್ನೇ ರಚನೆ ಮಾಡಿದ್ದಾರೆ. They read the Bible and they have created the history. Really, ಯಾರು ಅಂತ ಹೇಳಿದ್ರೆ ಮಾರ್ಟಿನ್ ಲೂಥರ್ ಕಿಂಗ್, ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೆಲಾ, ಲಿಯೋ ಟೋಲ್ಸ್ಟಾಯ್, ಆಮೇಲೆ ಐಸಕ್ ನ್ಯೂಟನ್, ಫ್ಲೋರೆನ್ಸ್ ನೈಟಿಂಗೇಲ್, ಬೆಲ್ಸಿ ಬಾಸಲ್, ಮತ್ತು ಜಾನ್ ನ್ಯೂಟನ್, ಮತ್ತು ಹ್ಯಾರಿಟನ್ ಬಟನ್. ಇಷ್ಟು ಜನಗಳು ಪ್ರಪಂಚದಲ್ಲಿ ಇವರು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ವ್ಯಕ್ತಿಗಳು. ಇವರು ಸಾಮಾನ್ಯವಾಗಿರುವಂಥ ವ್ಯಕ್ತಿಗಳಲ್ಲ, ಬಹಳ ಭಯಂಕರವಾಗಿರುವಂಥ ವ್ಯಕ್ತಿಗಳು. ಈ ಬೈಬಲನ್ನು ಓದಿ ಇದನ್ನು ಕೈಕೊಂಡು ನಡೆಯುವಾಗ ಇಂಥ ಕಾರ್ಯಗಳು ನಮ್ಮ ಜೀವನದಲ್ಲೂ ಕೂಡ ಆಗುತ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ನಿಮಗೆ 10 ಜನಗಳ ಉದಾಹರಣೆ ಕೊಟ್ಟಿದ್ದೇನೆ. ಅದು ಮಾತ್ರವಲ್ಲದೆ ಬೈಬಲ್ನಲ್ಲಿ ಇರುವಂಥದ್ದೇ ಎಲ್ಲ ಸತ್ಯ. ಅದಕ್ಕಾಗಿ ಕನ್ನಡದಲ್ಲಿ ಸತ್ಯವೇದವೆಂಬುದಾಗಿ ನಾವು ಕರೆಯುತ್ತೇವೆ. ಹೌದು, ಅದು ಮಾತ್ರವಲ್ಲದೆ ದೇವರ ವಾಕ್ಯ ಹೇಳುತ್ತದೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಇನ್ಯಾರು ತಂದೆಯ ಬಳಿಗೆ ಪರಲೋಕಕ್ಕೆ ಬರಲಾರರು. ಹೌದು, ನಾವು ಸತ್ಯವನ್ನು ಓದುವಾಗ, ತಿಳಿಯುವಾಗ, ನಾವು ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಶಕ್ತಿ, ಸಾಮರ್ಥ್ಯ, ಬಲ, ಬುದ್ಧಿ, ಜ್ಞಾನ, ವಿವೇಕವನ್ನು ದೇವರು ನಮಗೆ ಅನುಗ್ರಹಿಸುತ್ತಾರೆ, ಆಶೀರ್ವಾದ ಮಾಡುತ್ತಾರೆ. ನಾವು ಸತ್ಯವೇದವನ್ನು ಓದಬೇಕು, ಅದನ್ನು ಗ್ರಹಿಸಿಕೊಂಡು ತಿಳಿದುಕೊಂಡು ಅದರ ಪ್ರಕಾರ ನಾವು ನಡೆಯಬೇಕು. ನಾವು ಇತಿಹಾಸ ರಚನೆ ಮಾಡುವಂಥ ವ್ಯಕ್ತಿಗಳು ನಾವು ಹಾಗೆಯೇ ಆಗುತ್ತೇವೆ. ಥ್ಯಾಂಕ್ ಯು ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಲ್ಲಿವರೆಗೂ ಕೇಳಿದ್ದಕ್ಕೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡುತ್ತಾರೆ. ಆಮೆನ್.